ನೋಡು ನಮ್ಮ ಮನೆ ಹೆಂಗೈತೆ. ಇಂಥ ಮನೇಲಿ ಹೆಂಗಿರ್ಬೋದು ನಮ್ಮ ಅಪ್ಪ ನಮ್ಮಮ್ಮ. ಈ ಮನೇಲಿ ಇರೋದೇ ಇಲ್ಲ ಅವರು, ಹೋಟ್ಲ್ ಹತ್ರನೇ ಜಾಸ್ತಿ ಇರೋದು. ನೀವೇ ಇದ್ಬಿಡ್ರಿ ಇಲ್ಲಿ ಬಂದು ಅಂತ ಹೇಳಿದ್ರು. ಇನ್ಯಾಕೆ ಬಿಡು, ಅಲ್ಲೇ ಇರಬೇಕಾದ್ರೆ ಇನ್ನೇನು ಬಿಡೋದ್ಲಾಗೆ. ಓಡಾಡ್ಕೊಂಡು ಇನ್ನೇನು ಹತ್ರ ಐತಲ್ಲ, ಅಲ್ಗೂ ಇಲ್ಗೂ ಓಡಾಡ್ಕೊಂಡಿದ್ರೆ ಆಯಿತು ಬಿಡು, ಇನ್ನೇನು ಮಾಡೋದು. ಯಪ್ಪ ನನಗಂತ ಹಳೆ ಮನೇಲಿ ಇರೋಕ್ಕಾಗಲ್ಲಪ್ಪ. ನೀನೇನಾದರೂ ಅನ್ಕ, ನನಗೆ ಆ ಮನೇಲಿ ಇರೋಕ್ಕೆ ಇಷ್ಟ ಆಗಲ್ಲ. ಹಳೇ ಮನೆ ಅಂದರೆ ಹಳೆ ಮನೆ, ಮಣ್ಣು ಸೋರುತ್ತೆ, ಅಲ್ಲೆಲ್ಲ ಸೌಕರ್ಯ ಇಲ್ಲ, ನನಗಿರೋಕ್ಕಾಗಲ್ಲ. ನಮ್ಮ ಅಮ್ಮೆಯವ್ರ ಮನೆ ನೋಡಂಗೆ ಹೆಂಗೈತೆ ಅಂತ. ಎಲ್ಲೆಲ್ಲೋ ಎಲ್ಲೆಲ್ಲೋ ಒಂದಿಷ್ಟು ಕಡ್ಡಿ ಇಲ್ಲ, ಎಲ್ಲೆಲ್ಲೋ ಒಂದಿಷ್ಟು ಧೂಳಿಲ್ಲ, ಏನೂ ಇದಿಲ್ಲ. ಈ ಮನೇಲಿ ಹೆಂಗಿರ್ಬೋದು? ಇಂಥ ಮನೇಲಿ ಹೆಂಗಿರ್ಬೋದು ನಾವು? ಅದಕ್ಕೇ ನಾನು ಸುಮ್ಮನೆ ಇಲ್ಲೇ ಇರೋಣ ಅಂತ. ನಿಮ್ಮ ಅಪ್ಪಗೂ ನಿಮ್ಮ ಅಮ್ಮಗೂ ಹೇಳು, ನಾವು ಸುಮ್ಮನೆ ಅಲ್ಲೇ ಇರ್ತೀವಿ ಅಂತ. ಅಪ್ಪಯ್ಯನು ಅಮ್ಮಯ್ಯ ಹೇಳಿರು, ನೀವು ಬಂದು ಇಲ್ಲೇ ಇರ್ರಿ, ಎಲ್ಲ ಮಾಡ್ಕೊಂಡು ಉಣ್ಬೋದು ಬೇಡ, ಇಲ್ಲೆಲ್ಲ ಹೋಟ್ಲಾಗ ತರ್ತಾರೆ. ಅಪ್ಪಯ್ಯನ ಅಮ್ಮ ಬೆಳಗ್ಗೆ ಹೊತ್ನಾಗ ಎಲ್ಲ ಇಲ್ಲಿಗೆ ಪಾರ್ಸಲ್ ಕಳಿಸ್ತಾರೆ. ಹೋಟ್ಲ್ ಇಲ್ಲೇ ಐತೆ ಅಂದಮೇಲೆ ಎಲ್ಲ ಆರ್ಡರ್ ಕಳಿಸ್ತಾರೆ, ಅಲ್ಲೂ ಇಲ್ಗೂ ನಮಗೂ ಹಂಗೆ ಇಲ್ಲಿಗೆ ಕಳಿಸ್ತಾರೆ. ಏನಿಲ್ಲ, ಆರಾಮಾಗಿ ಬಿಸಿನೀರು ಬರ್ತವೆ, ಸ್ನಾನ ಮಾಡ್ಕೊಂಡು ಐರನ್ ಮಾಡ್ಕೊಂಡು ಬಟ್ಟೆ ಇಕ್ಕೊಂಬೋದು ಅಷ್ಟೇ. ಮನೆ ಕೆಲಸದವ್ರು ಬರ್ತಾರೆ, ಸ್ವಲ್ಪ ಕಸ ಗಿಸ ಎಲ್ಲ ಹೊಡೆದು ನೆಲ ಒರೆಸೋದು ಅಷ್ಟೇ. ಬಟ್ಟೆ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕೋದು, ಏನು ಕೆಲಸ ಇಲ್ಲ ಆ ಮನೆಯಾಗೆ. ಕಸ ಹೊಡಿಯೋಕೆ ನಿಂತ್ಕೊಂಡ್ರೆ ಧೂಳು ದುಮ್ಮು ಒಟ್ಟು ಜಾಡು. ಯಪ್ಪ ಮಳೆ ಮನೆಯಾಗೆ ಸವಾಸಲ್ಲಪ್ಪ. ಯಪ್ಪ ಅಡುಗೆ ಮನೆಯಾಗಂತೂ ನನಗೆ ಊಟನೇ ಮಾಡೋಕ್ಕೆ ಸರಿ ಬರೋಲ್ಲ. ಹಂಗೆ ನಮ್ಮಮ್ಮ ಹೋಗಿ ಹೋಗಿ ಅಂತ ಮನೆಗೆ ಎಲ್ಲಿ ಕೊಟ್ರಪ್ಪ ಅನ್ಸುತ್ತೆ. ಏನು ಮಾಡ್ತೀನಿ, ನಿನ್ನ ಮಕ್ಕ ನೋಡ್ಕೊಂಡು ನಾನು ಮದುವೆ ಆಗಿದ್ದು ಖುಷಾ. ಅಲ್ಲ, ಇವಾಗ ಅಪ್ಪ ಅಮ್ಮನ ಹತ್ರ ಹೆಂಗೆ ಮಾತಾಡೋಣ ವಿಷಯನ? ಹೆಂಗೆ ಹೇಳೋಣ ಹೇಳು? ನಾವು ಅಲ್ಲಿರ್ತೀವಿ ಅಂತ ಹೆಂಗೆ ಮಾತಾಡೋದಕ್ಕಾಗುತ್ತೆ? ಹೆಂಗೆ ಹೇಳೋಣ? ಹಿಂಗಿದ್ರೆ ಹಿಂಗಿರೋದೆ ನೋಡು. ಯಾರೂ ಇಲ್ಲ ಇವಾಗ. ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರಳು ಹೋಟ್ಲ್ ತಕ್ಕೋದ್ರು, ಯಾರು ಇರಲ್ಲ. ಅಮ್ಮಯ್ಯ ಹೋಟ್ಲಾಗೆ ಎಲ್ಲನ ನೋಡ್ಕೊಂಬತ್ತೆ. ಅಲ್ಲಿ ಬಾರಿ ಇದ್ರ ತಕ್ಕೆ ಡಾಬಾ ತಕ್ಕ ಬೇರೆ ಹೋಗುತ್ತೆ ಅಪ್ಪಾಜಿ, ಅಲ್ಲಿಗೂ ಇಲ್ಲಿಗೂ ಓಡಾಡ್ಕೊಂಡು. ನಮ್ಮ ಹೋಟ್ಲ್ ಹತ್ರನೇ ಒಂದು 50 ಕಾರ್ ನಿಂತ್ಕೊಂತಾರೆ ಅಂತ ಹೋಟ್ಲು ಮಾಡ್ಯಾರ ನಮ್ಮಮ್ಮಯ್ಯರು. ಅಂತ ಹೋಟ್ಲು ಮಾಡಿ ಅವರು ಎಲ್ಲಿರ್ತಾರೆ? ಇರಲ್ಲ. ಇವಾಗ ಚೌಟ್ರಿನೂ ಮಾಡ್ಯವ್ರೆ ಆ ಹೋಟಲಲ್ಲಿ. ಮೇಲ್ಗಡೆ ಚೌಟ್ರಿ ಮಾಡವ್ರೆ, ಕೆಳಗಡೆ ಎಲ್ಲ ದೊಡ್ಡ ಹೋಟ್ಲು. ಇಂಥ ಹೋಟ್ಲು, ತಿರುಗ ರೂಮ್ಗಳು ಎಲ್ಲ ಮಾಡವ್ರೆ. ಅಮ್ಮಯ್ಯರು ಎಷ್ಟು ದಿನ ಎಷ್ಟು ಲಕ್ಷ ಆದಾಯ ನೋಡ್ತಾರೆ ಗೊತ್ತಾ? ಇಂಥ ಮನೆ ಬಿಟ್ಬಿಟ್ಟು ನಾವು ಹಂಗಿರ್ಬೇಕಂದ್ರೆ ಇಷ್ಟನೇ ಆಗಲ್ಲ. ಅಮ್ಮಯ್ಯ ಒಂದು 2 ದಿವಸ ಇಲ್ಲಿರ್ರಿ, ಆಮೇಲೆ ನಾವೇ ಕಟ್ಟಿಸ್ಕೊಡ್ತೀವಿ ನಿಮಗೆ ಅಂತ ಹೇಳವ್ರೆ. ಅದಕ್ಕೇನೆ ಅಲ್ಲಿ ಬೇರೆನೇ ಎಲ್ಲದಕ್ಕೂ ನಮ್ಗೊಂದಿಷ್ಟ ಅಲ್ಲಿ ಮರ್ಯಾದೆನೂ ಇಲ್ಲ. ನಾವಿರೋ ಇದಕ್ಕೆ ನಿಮ್ಮ ಅಪ್ಪ ನಿಮ್ಮಮ್ಮ ಆಗಲಿ, ಅಜ್ಜಿ ತಾತ ಆಗಲಿ ಹೇಳು, ನಮ್ಗೆ ಹೆಂಗೆ ಮರ್ಯಾದೆ ಕೊಡಬೇಕು ಇವತ್ತು ನಾವು ಮಾಡಿರೋ ಇದಕ್ಕೆ? ನಮ್ಮ ಅಪ್ಪ ಇರೋ ಇದಕ್ಕೆ, ನಮ್ಮ ಅಮ್ಮನೂ ನಾವು ಇರೋ ಇದಕ್ಕೆ ನಾವೆಷ್ಟು ಸಾಹುಕಾರರು. ನಮ್ಮಂಥವ್ರಿಗೆ ಮರ್ಯಾದೆ ಕೊಡಲ್ಲ ಅಂತಂದರೆ ಏನೇ ಅಂದರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕಂಡ್ರೆ ಆಗಲ್ಲ ನನಗೆ. ಅಜ್ಜಿ ತಾತನ ಎಲ್ಲದಕ್ಕೂ ಪುಣ್ಯಮ್ಮ ಪುಣ್ಯಮ್ಮ ಪುಣ್ಯಮ್ಮ. ಪುಣ್ಯ 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 ಪುಣ್ಯ. ಏನು ನಾವೇನು ಅವ್ರಿಗೇನು ಲೆಕ್ಕ ಇಲ್ಲ. ನೋಡ್ಕೊಂಡ್ರೆ ನಮ್ಮನ್ನು ಅವ್ರು ಲೆಕ್ಕಕ್ಕೆ ಇಕ್ಕಬೇಕಾಗಿತ್ತು ಇವತ್ತಿನ ಸಂದರ್ಭದಾಗೆ. ಕೇಳಬೇಕು, ನಮ್ಮ ಅಪ್ಪ ಇಂತಾಗ ನಾನು ಯಾವತ್ತೂ ಮಾತಾಡಿಲ್ಲ, ಒಂಥರ ಮಾತಾಡೋಕ್ಕೆ ಭಯ. ಏನು ಮಾಡೋಣಪ್ಪ ಅನಿಸುತ್ತೆ. ನೋಡು, ನಮ್ಮನ್ನು ಬಿಟ್ಟು ಅಲ್ಲಿಗೆ ಹೋಗ್ತಾರೆ, ಹಿಂಗೆ ಹೋಗಿ ಅವ್ರ ಮನೆಗಿರೋ ಅಂಥದ್ದೇನು, ಅಲ್ಲೇಗಿರ್ತೀರಾ, ನಂಗೆ ಹಿಂಗೆ ಅಂತ 108 ಕ್ವಶನ್ನು. ಹಿಂಗಿದ್ರೆ ಹಿಂಗಿರೋದೇನೆ. ಅವ್ರಂತ ಮನೆ ಕಟ್ಟೋಕ್ಕಾಗಲ್ಲ ಅವ್ರ ಕೈಲಿ. ಕಟ್ಟಕ್ಕಂತೂ ಆಗಲ್ಲ ನಿಮ್ಮ ಅಪ್ಪನ ಕೈ. ಬರೀ ಅಲ್ಲಿ ಕಟ್ಟು ಬಾಡಿಗೆ ಕೊಡೋದು, ಇಲ್ಲಿ ಕಟ್ಟು ಬಾಡಿಗೆ ಕೊಡೋದು. ಏನು ಮಾಡ್ತಾರೆ ಅವರು? ಎಲ್ಲಿ ಬಾಡಿಗೆ ಕೊಟ್ಟರೆ ಏನಕ್ಕೆ ಬಂದಂಗೆ? ನಾವು ಇರೋವರೆಗೂ ಚೆನ್ನಾಗಿರ್ಬೇಕು, ನಾವಿರೋ ಮನೆ ಚೆನ್ನಾಗಿರ್ಬೇಕು ಫಸ್ಟು. ನಿಮಗೆ ನಮ್ಮ ಅಮ್ಮ ಆಗತ್ತಿಗೆ ಅನ್ಕೊಟ್ಟೈತೆ. ನಮ್ಮ ಅಮ್ಮ ಅಲ್ದಿದ್ರೆ ಬೇರೆಯವರಾಗಿದ್ರು ಕೊಡ್ತಿರ್ಲಿಲ್ಲ. ಅವರು ಹೆಂಗೇನೋ ವರ್ಷಿತ ಅವರು ಏನೋ ನಾವು ಅಮ್ಮ ದುಡ್ಡು ಉಳಿತೈತೆ ಅಂತ ಹೇಳಿ ಕೊಟ್ಟಿರೋದು. ಏನೇ ಅಂದ್ರೂ ನಮ್ಮ ಥರ ಇರೋಕ್ಕಾಗಲ್ಲ ಬಿಡು. ಮನೆ ಹುಟ್ಟೆ ಎಲ್ಲೋ ಕಟ್ಟೇನೋ ಬಾಡಿಗೆ ಕೊಟ್ಟರೆ ಏನಕ್ಕೆ ಬಂದಂಗೆ? ನಾವಿರೋವರೆಗೂ ಖುಷಿಯಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಬರೀ ಅಲ್ಲಿ ಸೈಡ್ ತಗೊಂಡೆ, ಅಲ್ಲಿ ಕಾರ್ ತಗೊಂಡೆ, ಅಲ್ಲಿ ನಾನು ದುಡ್ಡಿಕ್ಕಿದ್ದೀನಿ, ಇಲ್ಲಿ ದುಡ್ಡಿಕ್ಕಿದ್ದೀನಿ, ನಿಮ್ಮ ಅಪ್ಪ ನಿಮ್ಮಮ್ಮ ಇನ್ನು ಬರೀ ಇದೇನೆ. ಬರೀ ಹಳೆ ಕಾಲದ ಯೋಚನೆ. ನೆಟ್ಟು ಒಂದು ಮನೆ ಕಟ್ಟಲಿಲ್ಲಪ್ಪ, ಏನು ದುಡಿದ್ರೆ ಏನಕ್ಕೆ ಬಂದಂಗೆ? ಹಿಂಗೆಲ್ಲ ಮಾತಾಡ್ಬೇಡ ಶಿವಾನಿ. ಇವಾಗ ಅವರು ಯಾರಿಗಾಗಿ ಮಾಡ್ತಾರೆ ಹೇಳು? ನಮಗಾಗಿ ಅಲ್ಲ. ಅದಕ್ಕೆ ದೊಡ್ಡ ಮಗ ದೊಡ್ಡ ಸೊಸೆಗಾಗಿ ಮಾಡ್ತಾರೆ. ನಮ್ಗೇನೇನು ಮಾಡಲ್ಲ. ಅವ್ರು ಮಾಡೋದು ಬೇಡ, ಅವ್ರು ಕೊಡೋದು ಬೇಡ. ಅದಕ್ಕೆ ನಮ್ಮ ಪಾಡಿಗೆ ನಾವು ಬಂದು ಇಲ್ಲಿ ಇದ್ಬಿಡೋಣ. ಅವ್ರು ಕೊಡೋದು ಬೇಡ, ಮಾಡೋದು ಬೇಡ ಅಂತ ಹೇಳ್ತೀನಿ ನಾನು. ಸರಿನಾ? ಅವರು ಈಗ ಚೆನ್ನಾಗಿ ಮನೆ ಕಟ್ಟಿ ನಮ್ಮ ಅಮ್ಮ ಕಟ್ಟಿತ್ತಲ್ಲ, ಹಿಂಗೊಂದು ಮನೆ ಕಟ್ಟಲಿ, ಆವಾಗ ನಾನು ಅವ್ರನ್ನ ಗ್ರೇಟ್ ಅಂತೀನಿ. ಅವ್ರು ಏನು ಮಾಡೋರ ಯಪ್ಪ? ಮನೆ ನೋಡಿದ್ರೆ ನನಗೆ ಇರೋಕ್ಕೆ ಸರ್ ಬರಲ್ಲಪ್ಪ ಮನೇಲಿ. ಅಲ್ಲ, ಹಂಗೆ ತಗೋಗ್ತೀವಿ, ಹಂಗೆ ದುಡಿತೀವಿ, ಹಿಂಗೆ ದುಡಿತೀವಿ ಅಂತ ಹೇಳೋದು. ನಮ್ಮ ಅತ್ತೆ ಸುಮ್ಮನೆ ಬಿಲ್ಡಪ್ ಕೊಡುತ್ತೆ, ಯಾರಿಗಾನ ದೊಡ್ಡ ಇದು ಅಮ್ಮಂಗೆ ಹೇಳೋಕೆ ಹೋಗುತ್ತೆ. ಅವ್ರ ಅಮ್ಮನೂ ಹಂಗೆ ಹೇಳುತ್ತಪ್ಪ. ಅವ ನಮ್ಮ ಅತ್ತೆರ ಅಮ್ಮ ಆ ಲಕ್ಷ್ಮಜ್ಜಿ ಹಂಗೆ ಹೇಳ್ತಾಳೆ. ಆ ಅಜ್ಜಿನೂ ಅಯ್ಯೋ 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 ಹೇಳೋದು ನೋಡಬೇಕು. ಏನು ದೊಡ್ಡ ಇದು ಅಮ್ಮಂಗೆ. ನಮ್ಮ ಥರ ನಮ್ಮ ಮನೆಗೆ ಯಾರೂ ಇದಿಲ್ಲ, ಸರಿ ಸಾಟಿ ಇಲ್ಲ. ನಮ್ಮ ಅಮ್ಮರು ಹೆಂಗೆ ಇದ್ದಾರೆ ಇವತ್ತು? ಅಮ್ಮನ ಮುಂದೆ ಯಾರೇನೇನು ಏನ್ಕೋ ಅಲ್ಲ. ಏನೇನೋ ಮಾತಾಡ್ತಾ ಇದ್ದೀರಾ ಇಬ್ಬರೊಳಗೆ ಕೂತ್ಕೊಂಡು? ಹಿಂಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇರಮ್ಮ ಇರಲಿಲ್ಲ, ಅಂಗಡಿ ಹತ್ರ ಹೋದ್ರಂತೆ, ಹೋಟೆಲ್ ಹತ್ರ. ಅದಕ್ಕೆ ನಾನು
ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ದೀನಿ ವೈಷ್ಣು. ಸುಮ್ಮನೆ ಇಲ್ಲೇ ಇದ್ದು ಬಿಡೋಣ, ಸುಮ್ಮನೆ ಬೇಡ, ಇಲ್ಲೇ ಇದ್ರೆ ಯಾವುದೂ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲೇ ಇದ್ರತ್ತ ನಮ್ಮಪ್ಪ ನಮ್ಮಮ್ಮ ಮನೆ ಚೆನ್ನಾಗಿ ಕಟ್ಟವ್ರೆ, ಇಲ್ಲೇ ಆರಾಮಾಗಿರ್ಬೋದು. ಆ ಮನೇಲಿ ಇರೋಕ್ಕೆ ಸರ್ ಬರಲ್ಲ. ಅಲ್ಲಿ ಅಯ್ಯೋ ನೀರು ಕಾಯಿಸ್ಬೇಕು, ನೆಲ ತೊಳಿಬೇಕು, ಕಸ ಅಂದರೆ ಕಸ, ಒಂದು ಮರ ಕಸ ಆಗುತ್ತೆ. ಅಡುಗೆ ಮನೇಲಿ ನನಗೆ ಅಡುಗೆ ಮಾಡೋಕ್ಕಾಗಲ್ಲ. ಅಯ್ಯೋ ಒಂಥರ ಏನೋ ನನಗೆ ಅಲ್ಲಿ ಅಡ್ಜಸ್ಟ್ ಆಗಲ್ಲ. ಹಳೆ ಮನೆ ಎಲ್ಲ ನನಗೆ ಅದಕ್ಕೆ ಅಡ್ಜಸ್ಟ್ ಆಗಲ್ಲ ವೈಷ್ಣು. ಹೊಸ ಮನೇಲಿ ಇದ್ಕೊಂಡು ಹಿಂಗೆ ಹೇಳು. ಹೊಸ ಮನೆಗೆ ಇದ್ದು ಬಂದವ್ರಿಗೆ ಹಳೆ ಮನೆಯಾಗ ಇರ್ಬೇಕಂದ್ರೆ ಅಡ್ಜಸ್ಟ್ ಆಗಲ್ಲ. ಸ್ವಲ್ಪ ನಿಮ್ಮ ಅತ್ತೆ ಇದು ಕೊಳಕು ಕಾಪುರ ಕಣಿ ಅಲ್ವಿ. ಕೊಳಕು ಅಂದರೆ ಕೊಳಕು ದೊಡ್ಡಿದು ಅಂತೇಳಿ ಯಾರು ತಗೋಣ ನಾನೇ ದೊಡ್ಡಿದು ಅಂತ ಹೇಳಿ ಮಾತಾಡ್ತಾಳೆ ನಿಮ್ಮ ಅತ್ತೆ, ಚೈತ್ರ ಅತ್ತೆ. ನೀನು ನಾನೇ ಎಲ್ಲ ಕೊಂಡಿರೋಳು, ನಾನೇ ದೊಡ್ಡಿದು ಅಂತ ಹೇಳಿ ಮಾತಾಡ್ತಾರೆ. ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ ನಿಮ್ಮ ಚೈತ್ರ ಅತ್ತೆ ಅಲ್ವಾ? ಅವಳು ಏನು ಮಾಡಿದ್ರು ಎಲ್ಲೋ ನಾನು ಅಲ್ಲಿ ಟೌನ್ನ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ದೀನಿ, ಟೌನ್ನ ಸೈಟ್ ತಗೊಂಡಿದ್ದೀನಿ, ಅಂಗಡಿ ಹಾಕಿದ್ದೀವಿ, ಅಂಗಡಿ ಮಾಡ್ತೀವಿ, ಕಷ್ಟ ಬೀಳ್ತೀವಿ, ಹೊಲ ಐತೆ, ಅದೈತೆ, ಇದೆ, ಏನಿದ್ರೆ ಏನಕ್ಕೆ ಬಂದಂಗೆ. ಅವ್ರ ಮನೆ ಕಟ್ಟಿಲ್ವಲ್ಲ. ಅಯ್ಯೋ ಸೋರ್ಸ್ತಿಂದ ಅದ್ರಾಗೆ ಇದ್ದಾರಂತೆ. ಅದ್ರಾಗೆ ದಿನದಿಂದಲೂ ಅದ್ರಾಗೆ ಇದ್ದಾರೆ ಅಂತ ಭೀಮ ಹೇಳ್ತಿದ್ದ. ಅಯ್ಯೋ ನಾವಿನ್ನು ಸಣ್ಣವ್ರ ಕಣೆ, ಅವಾಗ ಇಲ್ಲಿಗೆ ಬಂದಾಗ ಅವ್ರನ್ನ ನೋಡಿದ್ದೆ ನಮ್ಮ ಭೀಮನ ನೋಡಿದ್ರಂತೆ. ನಾನು ಸಣ್ಣ ಹುಡುಗಿದ್ದಾಗ ಅದೇ ಹಳೆ ಮನೆಗೆ ಅಯ್ಯಮ್ಮ ಅವ್ರಮ್ಮಯ್ಯ ದೊಡ್ಡದಾಗ ಎಲ್ಲಾನು ಬಿಲ್ಡಪ್ ಕೊಡೋಕೆ ಹೋಗ್ತಾಳೆ. ಅಳ್ಳಸ್ಮಕ್ಕ ಎಲ್ಲಾನು ಬಿಲ್ಡಪ್ ಕೊಡೋಕೆ ಹೋಗ್ತಾಳೆ. ಅವ್ರು ಹಂಗೇನೆ, ಅವ್ರಿಗೆ ವಿರುದ್ಧವಾಗಿ ಯಾರೇನೋ ಮಾತಾಡೋಂಗಿಲ್ಲ ವೈಷ್ಣು. ಅವ್ರು ಹೇಳ್ದಂಗೆ ಆಗಬೇಕು, ಅವ್ರು ಹೇಳ್ದಂಗೆ ನಡಿಬೇಕು. ಹಂಗೆ ನಮ್ಮ ಅಜ್ಜಿ ನಮ್ಮ ಅಮ್ಮನೇ ಆಗಲಿ ಎಲ್ಲ ಹಂಗೇನೆ. ಏನು ಮಾಡೋದು ಇವಾಗ? ನಾನು ಅವ್ರ ಎದುರಿಗೆ ನಾವು ಯಾವತ್ತೂ ಮಾತಾಡಿಲ್ಲ, ಹಂಗಿದ್ದೀವಿ. ಯಾವತ್ತೂ ಮಾತಾಡಕ್ಕೆ ಹೋಗಿಲ್ಲ, ಅದಕ್ಕಾಗಿನ. ಅಯ್ಯೋ ಮಾತಾಡಲಿಲ್ಲ ಅಂತಂದರೆ ಆಗಲ್ಲ, ಮಾತಾಡ್ಬರ್ಬೇಕು. ಈಗ ಹಿಂಗೆ ನಾನು ನೋಡಿ ಇವತ್ತು ಹೆಂಗೆ ಕರ್ಕೊಂಡು ನಾನು ಭೀಮ ಹೆಂಗಿದ್ದೀವಿ. ನಾವು ಯಾರು ಇದಕ್ಕೂ ಹೋಗಲ್ಲಪ್ಪ, ನಾವು ಹೆಂಗಿದ್ದೀವಿ. ಮತ್ತೆ ಬೇಡವಾಗ ಇವಾಗ ಏನು ಹೆದರಿಕಮ್ಮ ಅಂಥದ್ದೇನಿಲ್ಲ. ಇವಾಗ ನೀವು ಈಗ ನಿನಗೆ ಅತ್ತೆ ಮಾವ ಎಲ್ಲನೂ ಇವತ್ತು ಎಂಥವ್ರು ಹೋಟ್ಲು ಮಾಡ್ಯವ್ರೆ ಅಪ್ಪ, ಇಡೀ ಊರಾಗೆ ಇವತ್ತು ನಂಬರ್ 1 ಅಂತ ಹೇಳ್ಬೋದು ರೀತಾ ಅಕ್ಕ. ನಿಜ ಅಂತ ಹೋಟ್ಲು ಮಾಡಿದ್ದಾರೆ. ಚೌಟ್ರಿ ಒಂದು ಸತಿ ಚೌಟ್ರಿ ಕೊಟ್ಟರೆ ಲಕ್ಷ ಅಂತೆ, 1 ಲಕ್ಷ ಏನೋ ಬಾಡಿಗೆ ಅಂತೆ. ಎಲ್ಲ ಫಂಕ್ಷನ್ಗಳಿಗೂ ಚೌಟ್ರಿ ಮಾಡಿದ್ದಾರೆ, ರೂಮ್ಗಳು, ಲಾಡ್ಜ್ ಮಾಡಿದ್ದಾರೆ, ಹೋಟೆಲ್ ಮಾಡಿದ್ದಾರೆ. ಹೋಟೆಲ್ ಹತ್ರ ನಮ್ಮ ಹೋಟೆಲ್ ಹತ್ರ ಒಂದು 50 ಕಾರ್ ನಿಂತ್ಕೊಂಡಿರ್ತವೆ ಮಿನಿಮಮ್, ಏನೇನ್ರು ಅಷ್ಟು ಮಿನಿಮಮ್ ಕಾರ್ ನಿಂತ್ಕೊಂಡಿರ್ತವೆ. ನಮ್ಮ ಹೇಳುತ್ತಲ್ಲ ಈಗಳಮ್ಮ, ನಮಗೆ ಸಾಕಾಗೋಗುತ್ತೆ, ಅಷ್ಟು ಜನ ಬರ್ತಾರೆ. ನಮ್ಮ ಇದ್ರಾಗಲೇ ಒಂದು 100 ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹೋಟೆಲಲ್ಲಿ. ನಮ್ಮ ಡಾಬಾದಲ್ಲಿ ಒಂದು 50 ಜನ ಕೆಲಸ ಮಾಡ್ತಾರೆ. ನಮ್ಮಮ್ಮನ ಕೈ ಕೆಳಗೆ ಒಂದು 200 ಜನ ಕೆಲಸ್ತಾರೆ ಇದ್ದಾರೆ. ನಮ್ಮಮ್ಮ ಅಷ್ಟು ಜನಕ್ಕೆ ಕೆಲಸ ಕೊಟ್ಟೈತೆ. ನಾವು ಆ ಥರ ಇರಬೇಕಾದ್ರೆ ನಾವೇನಕ್ಕೆ ಅಂತ ಮನೇಲಿ ಇರ್ಬೇಕು? ನನಗೆ ಯಾರು ನಾನು ಕರ್ಕೊಬರ್ಬೇಕು? ನನ್ನ ಫ್ರೆಂಡ್ಗಳೆಲ್ಲ ನಾವು ಬರ್ತೀವಿ ಅಂತಾರೆ, ನನಗೆ ಪರಿಚಯ ಇರೋ ಅಂಥವರೆಲ್ಲ ನಿಮ್ಮ ಮನೆಗೆ ಬರ್ತೀವಿ ಅಂತಾರೆ. ಆದರೆ ನನಗೆ ಅಲ್ಲಿ ಕರ್ಕೊಂಬರೋಕ್ಕೆ ಬೇಜಾರು. ಅದಕ್ಕೆ ಇಲ್ಲೇ ಕರ್ಕೊಂಬರ್ತೀನಿ. ಅದಕ್ಕೆ ಹೋಟೆಲ್ಗೆ ಕರ್ಕೊಂಡು ಹೋಗೋಣ, ನಮ್ಮ ಹೋಟೆಲೇ ಅಂತೇಳಿ ನಮ್ಮ ಹೋಟೆಲ್ಗೆ ಕರ್ಕೊಂಡು ಹೋಗೋಣ ಅಂತ. ಇನ್ನೇನು ಮಾಡೋದು? ಅಯ್ಯೋ ನಮ್ಮಮ್ಮಗೆ ನಾನು ಹೇಳಿರ್ ಕೇಳಲಿಲ್ಲ. ನಾನು ಆಗಲ್ಲ ಕಣಮ್ಮ, ನಾನು ಆಗಲ್ಲ ಅಂತ ಹೇಳಿದೆ. ಏನು ಮಾಡೋಣ? ಆ ಮನೆ ನೋಡಿದ್ರೆ ನನಗೆ ಇಷ್ಟ ಆಗಲ್ಲ. ನಾನು ಎಂತೆಂಥವ್ರನ್ನ, ನಾನು ಯಾರಾದ್ರೂ ಬೇರೆಯವ್ರನ್ನೆಲ್ಲ ಬೇರೆ ಕಡೆ ಎಲ್ಲಾದರೂ ಆಗ್ತಿದ್ದೆ ಅಂತ ಹೇಳಿದೆ. ನಮ್ಮಮ್ಮನೇ ಬಲವಂತ ಮಾಡಿ ಬಿಡು. ಆದ್ರೆ ಏನಾಗೈತೆ ಇವತ್ತು? ಬಿಡು ಶಿವಾನಿ, ನೀನು ಬೇಜಾರಾಗ್ಬೇಡ. ನೀನು ಬೇಜಾರಾದ್ರೆ ನನಗೆ ಬೇಜಾರಾಗುತ್ತೆ. ಮತ್ತೆ ಇನ್ನೇನು, ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಮಾತಾಡ್ಬೇಕಪ್ಪ ನೀನು. ನನಗೆ ನೋಡು ಎಷ್ಟು ಬೇಜಾರಾಗುತ್ತೆ ಗೊತ್ತೆ ಅಂತ ಮನೇಲಿ ಇರ್ಬೇಕಂದ್ರೆ. ನಾವು ಹಿಂಗೆಲ್ಲ ಇದ್ದವರು, ನಾವು ಶ್ರೀಮಂತಿಕೆಯಿಂದ ಇದ್ದವರು, ನಾವು ಅಲ್ಲಿ ಇರ್ಬೇಕಂದ್ರೆ ಬಂದು ಅಲ್ಲಿ ಇರೋಕ್ಕಾಗಲ್ಲ ಗೊತ್ತಾ? ಅಲ್ಲಿರ್ಬೇಕಂದ್ರೆ ಯಾವತ್ತೂ ನನಗೆ ಇಷ್ಟನೇ ಆಗಲ್ಲ. ಏನೋ ಗೋಳ ಆಡ್ಕೊಂಡು ಇಷ್ಟು ದಿನ ಇದ್ದೀನಿ, ಇನ್ಮೇಲಂತೂ ನನ್ನ ಕೈಲಿ ಇರೋಕ್ಕಾಗಲ್ಲಪ್ಪ. ನೀನೇನು ಮಾಡ್ತೀಯ ಗೊತ್ತಿಲ್ಲ, ಆ ಮನೇಲಿ ಮಾತ್ರ ನನ್ನ ಕೈಲಿ ಇರೋಕ್ಕಾಗಲ್ಲ. ನಾನು ಇಲ್ಲೇ ನಮ್ಮ ಅಮ್ಮರ ಮನೇಲಿ ಇರಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಇಲ್ಲೇ ಬಂದಿರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡು ನೀನು ಏನು ಮಾಡ್ತೀಯ. ನನಗೆ ಇಷ್ಟನೇ ಇರಲಿಲ್ಲ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ನನಗೆ ಎಂತೆಂಥವ್ರು ಕೇಳಿದ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಫಾರಿನರ್ಸು, ಅಮೇರಿಕಾದಲ್ಲಿ ಇದ್ರಂತೆ ಯಾರೋನೋ ಅಂಥವರೆಲ್ಲ ಕೇಳಿದ್ರು. ಅದನ್ನ ಬಿಟ್ಟು ನಾನು ನಿನ್ನ ಮದುವೆ ಆಗಿ ನೀನು ಬಿಡು, ನೀನು ಒಳ್ಳೆಯವನು ಅಂತ ಹೇಳಿ. ಆದರೆ ನೀನು ಬೇರೆ ನನ್ನ ನೋಡಿ ಇಷ್ಟಪಡ್ತಿದ್ದಲ್ಲ, ಅದಕ್ಕೆ ಬಿಡು ಅಂತೇಳಿ ನನ್ನ ಮದುವೆ ಆದ. ಇಲ್ಲಾಂದ್ರೆ ನಾನು ನಿನ್ನ ರಿಜೆಕ್ಟ್ ಮಾಡಿಬಿಡ್ತಿದ್ದೆ. ಇವಾಗ ನಿನ್ನ ಇಷ್ಟಪಟ್ಟು ಬಂದವಳಂದ್ಮೇಲೆ ಅವಳು ಹೇಳ್ದಂಗೆ ಕೇಳಬೇಕು ಕಣೋ ನೀನು. ಖುಷಾ, ಅವಳು ಹೇಳ್ದಂಗೆ ಕೇಳ್ಕೊಂಡು ನೀನು ಅವಳಂತೆಯೇ ಇರಬೇಕು. ಅವಳಂತೆಲ್ಲ ಇದ್ರೇನೆ ಮತ್ತೆ. ಇವತ್ತು ನಿಮ್ಮಪ್ಪ ನಿಮ್ಮಮ್ಮ ಏನೂ ಮಾಡಿಲ್ಲ, ಇವ್ರು ನಿಮ್ಮ ಅತ್ತೆ ನಿಮ್ಮ ಮಸ್ತ ಮಾಡ್ಯವ್ರೆ ಅಲ್ಲ. ಅವ್ರ ಎದುರಿಗೆ ಹೆಂಗೆ ಕೇಳೋಣ ಅನ್ನಿಸುತ್ತೆ. ಕೇಳೋಣ ಬಿಡು. ಇನ್ಯಾಕೆ ನಮ್ಮ ಅಪ್ಪ ನಮ್ಮ ಕೇಳೋಕ್ಕಾಗುತ್ತೆ? ನಮ್ಮ ಅಮ್ಮೇರ ಮನೆಯಾಗಿರೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ನನಗೆ ಅಲ್ಲಿ ಇರೋಕ್ಕಾಗಲ್ಲ. ಅದಕ್ಕೇ ನಮ್ಮ ಅಮ್ಮೇರೇನಿರಲ್ಲ, ಏನಿಲ್ಲ, ಹೋಟೆಲ್ ಹತ್ರ ಹೋಗ್ತಾರೆ. ನಮ್ಮಮ್ಮ ಇವತ್ತು ಇಷ್ಟೊಂದೆಲ್ಲ ಆಸ್ತಿ ಮಾಡಿದ ಮೇಲೆ ನಾವು ಯಾಕೆ ಅಲ್ಲಿರಬೇಕು? ನಮ್ಮ ಅತ್ತೆ ಎಲ್ಲ ದುಡ್ಡಿದು ಅಂತ ಎಲ್ಲರಿಗೂ ಹೇಳೋಕೆ ಹೋಗ್ತಾರೆ. ಏನು ಮಾಡಿದ್ರು ಏನಕ್ಕೆ ಬಂದಂಗೆ ಅವರು. ಅವ್ರು ನೋಡಿದ್ರೆ ನನಗೆ ಇಷ್ಟನೇ ಆಗಲ್ಲ. ಅವರು ಹೆಂಗಿದಾರಪ್ಪ ಅನಿಸುತ್ತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.